ಶ್ಲೋಕ. ಸನ್ನಿಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ಸನ್ನಿಯಮ್ಯ ಇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಂ ಏವ ಸರ್ವಭೂತಹಿತೇ ರತಾಃ. ಸನ್ನಿಯಮ್ಯ ಇಂದ್ರಿಯಗ್ರಾಮಂ ಅಂದ್ರೆ ಆ ದೇವಿಯನ್ನ ಆರಾಧನೆ ಮಾಡುವ ಸಂದರ್ಭದಲ್ಲಿ ಹೇಗೆ ಹೇಗಿರ್ತಾರೆ? ಹಿಂದೆ ಹೇಳಿದ್ದು ಏತು ಅಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರಗಂ ಅಚಿಂತ್ಯಂ ಚ ಕೂಟಸ್ಥಂ ಅಚಲಂ ಧ್ರುವಂ. ಇದೆಲ್ಲವೂ ಕೂಡ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟ ವಿಶೇಷಣಗಳು. ಲಕ್ಷ್ಮೀ ದೇವಿಯ ಸ್ವರೂಪ ಎಂಥದ್ದು ಅಂತ. ಇಂತಹ ಲಕ್ಷ್ಮೀ ದೇವಿಯನ್ನು ಇಂದ್ರಿಯ ಗ್ರಾಮಂ ಸನ್ನಿಯಮ್ಯ, ಇಂದ್ರಿಯ ಗ್ರಾಮ, ಗ್ರಾಮ ಅಂದ್ರೆ ಇಂದ್ರಿಯಗಳ ಸಮುದಾಯ ಅಂತ ಅರ್ಥ. ಇಂದ್ರಿಯಗಳ ಸಮುದಾಯವನ್ನು ಸನ್ನಿಯಮ್ಯ, ಸಂ ಅಂದ್ರೆ ಚೆನ್ನಾಗಿ, ನಿಯಮ್ಯ ಶಬ್ದಕ್ಕೆ ನಿಯಂತ್ರಣದಲ್ಲಿ ಇಟ್ಟುಕೊಂಡು, ನಮ್ಮ ಜ್ಞಾನೇಂದ್ರಿಯಗಳನ್ನು ಕರ್ಮೇಂದ್ರಿಯಗಳನ್ನು ವಿಷಯ ಪದಾರ್ಥಗಳ ಕಡೆಗೆ ಹರಿದು ಹೋಗದಂತೆ ಹಿಡಿದಿಟ್ಟುಕೊಂಡು, ಮತ್ತು ಸರ್ವತ್ರ ಸಮಬುದ್ಧಯ, ಎಲ್ಲರಲ್ಲೂ ಸಮಾನವಾದ ಬುದ್ಧಿ. ಏನದ ಅಭಿಪ್ರಾಯ? ಯಾರಲ್ಲೂ ರಾಗದ್ವೇಷಾದಿಗಳು ಇಲ್ಲದೆ ಅಂತ ಅರ್ಥ. ಸರ್ವತ್ರ ಅಂದ್ರೆ ಸರ್ವಭೂತ ಹಿತೇ ರತಾಃ ಅಂತ ಕೃಷ್ಣ ಹೇಳ್ತಾನಲ್ಲ, ಅದೇ ಅಭಿಪ್ರಾಯದ್ದು. ಅಂದ್ರೆ ಎಲ್ಲರಲ್ಲೂ ಸಮಾನವಾದ ಬುದ್ಧಿ. ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶೂನ್ಯಜೈವ ಶಪಾಕೆ ಚ ಪಂಡಿತ ಸಮದರ್ಶಿನಃ. ಎಲ್ಲರಲ್ಲೂ ಭಗವಂತನನ್ನ ಸಮಾನವಾಗಿ ಕಾಣುವಂಥದ್ದು. ಯಾರಲ್ಲೂ ಪೂರ್ವಾಗ್ರಹ ಪೀಡಿತವಾಗಿರತಕ್ಕಂತಹ ರಾಗದ್ವೇಷಾದಿಗಳು ಇಲ್ಲದೇನೆ, ಅಂದ್ರೆ ನಾವು ಆರಾಧನೆ ಮಾಡಬೇಕಾಗಿರತಕ್ಕಂಥ ಸಂದರ್ಭದಲ್ಲಿ, ದೇವತಾರಾಧನೆ ಮಾಡಬೇಕಾಗಿರೋ ಸಂದರ್ಭ, ಇದೆಲ್ಲ ಬೇಸಿಕ್ ನಮ್ಮ ಅಲ್ಲಿ ಇರಬೇಕಾಗಿರುವಂತಹ ಒಂದು ತತ್ವಗಳು, ಅಥವಾ ನಮ್ಮಲ್ಲಿ ನಮ್ಮ ಭಾವನೆಯಲ್ಲಿ ಇರಬೇಕಾಗಿರತಕ್ಕಂತಹ ಅಂಶಗಳು. ಇಂದ್ರಿಯಗಳ ನಿಯಂತ್ರಣ ಎಂಬುವಂಥದ್ದು ಬೇಕು. ಅದರ ಜೊತೆಗೆ ಸರ್ವತ್ರ ಸಮಬುದ್ಧಿ, ಎಲ್ಲರಲ್ಲೂ ಕೂಡ ಸಮಾನವಾಗಿ ಕಾಣುವುದು. ಅಂದ್ರೆ ಯಾರಲ್ಲೂ ರಾಗದ್ವೇಷಾದಿಗಳನ್ನು ಇಟ್ಟುಕೊಳ್ಳದೇನೆ ಎಲ್ಲರ ಒಳಗೆ ಇರತಕ್ಕಂಥ ಭಗವಂತನನ್ನ ಕಂಡು ಭಕ್ತಿಯಿಂದ ಯಾರು ಆರಾಧಿಸ್ತಾರೋ ಇಂತಹ ದೇವಿ ಅಂದ್ರೆ, ದೇವಿಯ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಅವಳು ಅಕ್ಷರಳು, ಅವಳು ಅನಿರ್ದೇಶ್ಯಳು, ಅವಳು ಅವ್ಯಕ್ತಳು, ಅವಳು ಸರ್ವತ್ರ ಇರುವಂತವಳು, ಅವಳು ಕೂಟಸ್ಥಳು, ಅವಳು ಅಚಳಲು, ಅವಳು ಧ್ರುವಳು. ಇಂತಹ ದೇವಿಯನ್ನ ಯಾರು ಆರಾಧನೆ ಮಾಡ್ತಾರೋ ಅವರು ತೇ ಸರ್ವಭೂತ ಹಿತೇ ರತಾಃ. ಸರ್ವಭೂತ ಹಿತೇ ರತಾಃ ಅಂದ್ರೆ ಸರ್ವಭೂತರಲ್ಲೂ ಕೂಡ ಅವರಿಗೆ ಒಳ್ಳೇದಾಗಬೇಕು. ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ಎಂಬ ಭಾವನೆಯಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಎಂಬತಕ್ಕಂಥ ಭಾವನೆಯನ್ನ ಇಟ್ಟುಕೊಂಡು ಯಾರು ಆ ಲಕ್ಷ್ಮೀ ದೇವಿಯನ್ನ ಆರಾಧನೆಯನ್ನ ಮಾಡ್ತಾರೋ ತೇ ಮಾಮೇವ ಪ್ರಾಪ್ನುವಂತಿ, ಅವರು ನನ್ನನ್ನೇ ಬಂದು ಸೇರುತ್ತಾರೆ. ಅಂದ್ರೆ ಆ ಲಕ್ಷ್ಮಿಗೆ ಮಾಡುವಂತ ಆರಾಧನೆಯೂ ಕೂಡ ನನಗೇ ಮಾಡಿದಂತೆ, ನನ್ನನ್ನೇ ಅವರೆಲ್ಲರೂ ಕೂಡ ಬಂದು ಸೇರ್ತಾರೆ ಅನ್ನೋದು ಇದರ ಒಟ್ಟು ಅಭಿಪ್ರಾಯ. ಅಂದ್ರೆ ಅರ್ಜುನ ಮಾಡಿರ್ತಕ್ಕಂಥ ಪ್ರಶ್ನೆ ಏನು? ಯಾರು ಏಚಾಪ್ಯಕ್ಷರಮವ್ಯಕ್ತಂ ತೇಷಾಂಕೆ ಯೋಗವಿತ್ತಮಾಹ. ಭಗವಂತನನ್ನ ಆರಾಧಿಸುವವರು ಲಕ್ಷ್ಮೀ ದೇವಿಯನ್ನ ಪ್ರತ್ಯೇಕವಾಗಿ ಆರಾಧಿಸ್ತಕ್ಕಂಥವ್ರು, ಇವರಲ್ಲಿ ಯಾರು ಅತ್ಯಂತ ಶ್ರೇಷ್ಠರು ಅನ್ನೋದು ಪ್ರಶ್ನೆ. ಅದಕ್ಕೆ ಉತ್ತರ ಏನು? ಲಕ್ಷ್ಮಿಯನ್ನ ಆರಾಧಿಸಿದರೂ ಕೂಡ ಅದು ನನ್ನದೇ ಆರಾಧನೆ ಆಗತ್ತೆ. ತೇ ಪ್ರಾಪ್ನುವಂತಿ ಮಾಮೇವ, ಅವರು ಬಂದು ನನ್ನನ್ನೇ ಸೇರ್ತಾರೆ. ಅಲ್ಲಿಗೆ ನಾವು ಕೇವಲ ಭಗವಂತನನ್ನ ಆರಾಧನೆ ಮಾಡುವಂಥದ್ದು ಅಲ್ಲ, ಕೇವಲ ಲಕ್ಷ್ಮೀ ದೇವಿಯನ್ನ ಆರಾಧನೆ ಮಾಡುವಂಥದ್ದು ಅನ್ನೋ ವ್ಯವಸ್ಥೆ ಇಲ್ಲ. ಲಕ್ಷ್ಮೀ ಸಹಿತನಾಗಿರ್ತಕ್ಕಂತಹ ಭಗವಂತನನ್ನೇ ಆರಾಧನೆ ಮಾಡಬೇಕು. ಅದು ಯಾಕೆ ಅಂತ ಇನ್ನು ಮುಂದೆ ಇದ್ರ ಬಗ್ಗೆ ವಿವರಣೆ ಇದೆ. ಕೇವಲ ಲಕ್ಷ್ಮಿಯ ಆರಾಧನೆ ಲಕ್ಷ್ಮಿಯೂ ಸ್ವೀಕಾರ ಮಾಡೋದಿಲ್ಲ, ನಾರಾಯಣನೂ ಸ್ವೀಕಾರ ಮಾಡೋದಿಲ್ಲ. ಲಕ್ಷ್ಮಿಯ ಮೂಲಕವಾಗಿ ಭಗವಂತನನ್ನೇ ಆರಾಧನೆ ಮಾಡಬೇಕು. ಹಾಗಾಗಿ ಇಲ್ಲಿ ನೋಡಿ, ಇಲ್ಲೆಲ್ಲ ಹಿಂದೆ ಬಂದ ವಿಶೇಷಣಗಳನ್ನ ನಾವು ಗಮನಿಸಬೇಕು. ಹಿಂದಿನ ಶ್ಲೋಕದ್ದು ಅಕ್ಷರ, ಶರೀರ ನಾಶ ಇಲ್ಲ. ಅದು ಕೇವಲ ಲಕ್ಷ್ಮೀ ದೇವಿಗೆ ಮಾತ್ರ ಅಲ್ಲ, ಲಕ್ಷ್ಮಿಯ ಪತಿಯಾದ ಭಗವಂತನು ಅಕ್ಷರ, ಅವನಿಗೂ ಶರೀರ ನಾಶ ಇಲ್ಲ. ಮತ್ತು ಅನಿರ್ದೇಶ್ಯ ಅಂದ್ರೆ ಅವರನ್ನ ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಲಕ್ಷ್ಮಿಯನ್ನ ಮಾತ್ರ ಪರಿಪೂರ್ಣವಾಗಿ ವರ್ಣನೆ ಮಾಡ್ಲಿಕ್ಕೆ ಆಗಲ್ಲ ಅಂತಲ್ಲ, ಲಕ್ಷ್ಮೀಪತಿಯಾದಂತ ಭಗವಂತನನ್ನು ಪೂರ್ತಿಯಾಗಿ ವರ್ಣನೆ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಅವ್ಯಕ್ತ, ನಮ್ಮ ಇಂದ್ರಿಯಗಳಿಗೆ ಗೋಚರಳಾಗುವುದಿಲ್ಲ ಲಕ್ಷ್ಮೀ ದೇವಿ. ಲಕ್ಷ್ಮೀಪತಿಯಾದ ಭಗವಂತನೂ ಅವ್ಯಕ್ತ, ಸರ್ವತ್ರಗ ಎಲ್ಲಾ ಕಡೆ ಇದ್ದಾಳೆ ಲಕ್ಷ್ಮೀ ದೇವಿ.
ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಭಗವಂತನೂ ಸರ್ವತ್ರಗ ಮತ್ತು ಕೂಟಸ್ಥ ವಿಕಾರ ರಹಿತಳಾಗಿದ್ದಾಳೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಭಗವಂತನು ವಿಕಾರ ರಹಿತ ಮತ್ತು ಅಚಲ. ಅಚಲ ಅಂದ್ರೆ ಪರಿಣಾಮಗಳು, ಬದಲಾವಣೆಗಳು ಇಲ್ಲ. ಯೌವನಾವಸ್ಥೆ ಬರೋದು, ಮುಪ್ಪು ಬರೋದು, ಮರಣ ಬರೋದು, ದುಃಖ ಬರೋದು, ಈ ತರ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಾರಗಳು ಇಲ್ಲ ಲಕ್ಷ್ಮೀದೇವಿಯಲ್ಲಿ. ಮತ್ತು ಧ್ರುವ, ಸ್ಥಿರವಾಗಿ ಇರತಕ್ಕಂಥವನು ಭಗವಂತ. ಲಕ್ಷ್ಮೀದೇವಿ ಹೇಗೋ ಸದಾ ಏಕರೂಪ, ಹಾಗೆ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಭಗವಂತನು ಸದಾ ಏಕರೂಪ. ಇಂತಹ ಲಕ್ಷ್ಮಿಯನ್ನ ಆರಾಧನೆ ಮಾಡುವುದು ಅಂತ ಹೇಳಿದ್ರೆ, ಅದು ಆರಾಧನೆ ಮಾಡುವವರು ಹೇಗಿರ್ತಾರೆ? ಇಂದ್ರಿಯ ಗ್ರಾಮಂ ಸನ್ನಿಯಮ್ಯ, ನಮ್ಮ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಸರ್ವತ್ರ ಸಮಬುದ್ಧಯ, ಎಲ್ಲಾ ಕಡೆ ಸಮಾನವಾದ ಬುದ್ಧಿಯನ್ನು ಇಟ್ಟುಕೊಂಡವರಾಗಿ ಭಗವಂತನನ್ನ ಆರಾಧನೆಯನ್ನು ಮಾಡ್ತಾರಲ್ಲ, ಸರ್ವಭೂತ ಹಿತೇರತಾಹ, ಸಕಲ ಭೂತಗಳ ಹಿತದಲ್ಲಿ ರತರಾಗಿರ್ತಾರಲ್ಲ, ಅವರು ಮಾಮೇವ ಪ್ರಾಪ್ನುವಂತೆ, ನನ್ನನ್ನೇ ಹೊಂದುತ್ತಾರೆ ಅಂತ ಅಭಿಪ್ರಾಯ. ಅಂದ್ರೆ ಕೇವಲ ಲಕ್ಷ್ಮಿಯ ಆರಾಧನೆ ಅನ್ನೋದು ಈ ಶಾಸ್ತ್ರ ವಿಹಿತವಾದದ್ದಲ್ಲ. ಲಕ್ಷ್ಮೀ ಸಹಿತನಾಗಿರತಕ್ಕಂಥ ಭಗವಂತನ ಆರಾಧನೆಯೇ ಶಾಸ್ತ್ರ ವಿಹಿತವಾದದ್ದು ಅನ್ನೋದನ್ನ ಇಲ್ಲಿ ಸೂಚನೆಯನ್ನು ಮಾಡ್ತಾ ಇದ್ದಾರೆ. ಇಂದ್ರಿಯ ಗ್ರಾಮಂ, ಇಂದ್ರಿಯಗಳ ಸಮುದಾಯವನ್ನು ಸನ್ನಿಯಮ್ಯ, ಚೆನ್ನಾಗಿ ನಿಯಂತ್ರಣ ಮಾಡಿಕೊಂಡು, ಸರ್ವತ್ರ ಸಮಬುದ್ಧಯ, ಎಲ್ಲರಲ್ಲೂ ಸಮಾನವಾದ ಬುದ್ಧಿಯನ್ನು ಇಟ್ಟುಕೊಂಡು, ಅಂದ್ರೆ ರಾಗದ್ವೇಷಾದಿಗಳನ್ನು ದೂರೀಕರಿಸಿದವರಾಗಿ, ಎಲ್ಲರಲ್ಲೂ ಇರುವಂತ ಭಗವಂತನು ಸಮಾನ ಶಕ್ತಿ ಉಳ್ಳವನು ಎಂಬ ಅನುಸಂಧಾನ ಉಳ್ಳವರಾಗಿ, ಸರ್ವಭೂತ ಹಿತೇರತಾಹ, ಎಲ್ಲರ ಹಿತದಲ್ಲಿ ಆಸಕ್ತಿ ಉಳ್ಳವರಾಗಿ, ಯಾರು ಪರ್ಯುಪಾಸತೆ, ಲಕ್ಷ್ಮೀದೇವಿಯನ್ನು ಮತ್ತು ಲಕ್ಷ್ಮೀ ಸಹಿತನಾಗಿರತಕ್ಕಂಥ ಅಥವಾ ಲಕ್ಷ್ಮೀದೇವಿಯನ್ನು ಚೆನ್ನಾಗಿ ಉಪಾಸನೆಯನ್ನು ಮಾಡ್ತಾರೋ ಅವರು ಮಾಮೇವ ಪ್ರಾಪ್ತವಂತೆ, ನನ್ನನ್ನೇ ಹೊಂದುತ್ತಾರೆ, ನನ್ನನ್ನೇ ಆರಾಧಿಸಿದವರಂತೆ ಆಗುತ್ತಾರೆ. ಸನ್ನಿಯಮ್ಯೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇರತಾಃ. ಶ್ರೀಕೃಷ್ಣಾರ್ಪಣಮಸ್ತು.